ಅಲ್ಲೇ ಜೀವನ ಮಾಡೋದು. ಆನೆ ಕಾಟ ಇಲ್ಲಿ ಮನೆ ಮನೆಗೆ ಬರ್ತದೆ, ಬಂದ್ರೂ ನಾವು ಅಲ್ಲಿ ನೋಡಿ ಅದರಲ್ಲಿ ಮಲಗೋದು ರಾತ್ರಿ ಟೈಮು, ಮೇಲೆ ಅಲ್ಲಿ ಮೇಲೆ ಅದರಲ್ಲಿ ಮಲಗೋದು ರಾತ್ರಿ ಟೈಮು. ನಮಸ್ಕಾರ, ನಾನು ನಿಮ್ಮ ಭಾವನಾ ಬೆಳಗೆರೆ. ಇವತ್ತು ನಾನು ಹುಣಸೆ ಪಾರೆ ಅನ್ನೋ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ. ಅದು ಕೂಡ ಕುರುಬರು, ಜೇನು ಕುರುಬರಿಗೆ ಸಂಬಂಧಪಡುವಂತಹ ಜಾಗ. ಇಲ್ಲಿಯ ಪಾಡು, ಇಲ್ಲಿ ಪೂವಮ್ಮ ಮತ್ತು ತಿಮ್ಮಪ್ಪ ಅಂತ ದಂಪತಿಗಳು ವಾಸವಾಗಿದ್ದಾರೆ. ಅವರ ಪರಿಸ್ಥಿತಿ ಹೇಗಿದೆ, ಅವರ ಜೀವನ ಶೈಲಿ ಎಂಥದ್ದು, ಅವರು ಅನುಭವಿಸೋವಂಥ ಕಷ್ಟಗಳು ಎಂತೆಂಥವು ಅಂತ ಅವ್ರ ಬಾಯಲ್ಲೇ ಕೇಳೋಣ. ಅವ್ರನ್ನ ನಾನು ಇವಾಗ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಮಾತಾಡ್ಸೋಣ. ತಿಮ್ಮಪ್ಪ ಅವರೇ ಮತ್ತು ಪೂವಮ್ಮ ಇಬ್ಬರಿಗೂ ನಮಸ್ಕಾರ. ನಾನು ಮನೆ ನೋಡ್ತಾ ಇದ್ದೀನಿ, ಇದು ಯಾವ ರೀತಿನಲ್ಲೂ ನನಗೆ ಮನೆ ಅನ್ನಿಸ್ತಾ ಇಲ್ಲ. ನೀವು ಹೇಳಿ ಇದ್ರ ಬಗ್ಗೆ, ನಿಮ್ಮ ಅನುಭವಿಸ್ತಾ ಇರೋವಂಥ ಕಷ್ಟಗಳು ಏನು? ಸೋಲಾರ್ ಗಿಲ್ಲರ್ ಏನು ಕಾಣಿ ಫಾರೆಸ್ಟ್ನವ್ರು ಏನು ಕೊಡ್ತಗೊಂಡಂಗೆ, ಅದರಿಂದ ಭಾರಿ ಕಷ್ಟ. ಎಲ್ಲ ಎಂಥ ಬೆಳೆಗೆಲೆ ಮಾಡಿದ್ರು ಭಾರಿ ಕಷ್ಟ, ನೀರಿಗೆಲ್ಲ ಭಾರಿ ಕಷ್ಟ ಎಲ್ಲ ಹಂಗೆ ಇದ್ದಾಗೆ. ಅದಕ್ಕೆ ಏನಾದ್ರು ನಂಗೆ ಇದು ಮಾಡಿ ಕೊಡೋಕೆ ಗೌರ್ಮೆಂಟಿಂದ. ಇದು ಪಾಳು ಬಿದ್ದೋಗಿದೆ ಮನೆ? ಹಾಂ, ಇದು ಪಾಳು ಎಲ್ಲ ಪೂರ್ತಿ ನೀರು ಬೀಳ್ತದೆ, ನೀರು ಸೋರುತ್ತೆ. ಹಾಂ, ನೀರು ಅಡಿಲಿ ನೀರು ಮೇಲಿಂದ ಶೀಟೆಲ್ಲ ಹೋಗ್ಬಿಟ್ಟಿದೆ. ಸುಮಾರು ವರ್ಷ ಆತಲ್ಲ, 20 ವರ್ಷ ಮೇಲೆ ಆಯ್ತು. ಮತ್ತೀಗ ನೀವು ಇಲ್ಲಿಂದ ಕಂಪ್ಲೀಟ್ ಇದೇ ಮನೆ ಹಿಂಭಾಗದಲ್ಲಿ ನೀವು ಮನೆ ಮಾಡ್ಕೊಂಡು ಇದ್ದೀರಿ ಅಲ್ವಾ? ಅಲ್ಲಿಗೆ ಹೋಗೋಣ. ಬಟ್ ನಾನು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇವಾಗ ಇಲ್ಲಿ ನೀರು ಸೋರ್ತಾ ಇದೆ. ಈಗ ನೀವು ಇರೋ ಜಾಗ ಕೂಡ ನೀರೆಲ್ಲ ಅಂದ್ರೆ ಜೋರ್ ಮಳೆ ಬಂದ್ರೆ ಭಾರಿ ಕಷ್ಟ. ಹೆಂಗಿರ್ತೀರಿ ಅವಾಗ? ಏನ್ ಮಾಡ್ತೀರಿ? ಎಂತ ಮಾಡೋದು, ಇರಾಕಲ್ಲ. ಅಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇರ್ತೀರಾ ಅಥವಾ ಟಾರ್ಪಲ್ ಹಾಕೋದು? ಟಾರ್ಪಲ್ ಹಾಕ್ತೀರಿ. ತರೋದ್ರ ಮೇಲೆ 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 ಟಾರ್ಪಲ್ ಹಾಕೋದೆ. ವರ್ಷ 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 ಟಾರ್ಪಲ್ ತಂದು ಹಾಕೋದು. ಅಡಿಗೆ ಎಲ್ಲ ಯಾವ ತರ? ಅಡಿಗೆ ಸೌದೆಯಲ್ಲಿ ಮಾಡ್ಕೊಳ್ಳೋದು. ಮಣ್ಣು ಒಲೆ ಮಾಡ್ಕೊಂಡು ಸೌದೆಲಿ ಅಡಿಗೆ ಮಾಡೋದು. ಅಲ್ಲಿಗೆ ಹೋಗೋಣವಾ ಇವಾಗ? ಸೊ ಈಗ ನಾನು ಆಗಲೇ ಹೇಳಿದ ಹಾಗೆ ತಿಮ್ಮಪ್ಪ ಮತ್ತು ಪೂವಮ್ಮ ಅವರ ದಂಪತಿಯನ್ನು ಮಾತಾಡ್ಸಿದ್ವಿ. ಅಲ್ಲಿ ಮನೆ ಪಾಳು ಬಿದ್ದು ಅದು ನೆಲಸಮ ಆಗೋ ರೀತಿಯಲ್ಲಿ ಆಗಿದೆ. ಇವಾಗ ಈ ಮನೆಗೆ ಅವರೇ ಟಾರ್ಪಲ್ನಲ್ಲಿ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅವ್ರಿಗೆ ಏನೇನು ಕಷ್ಟ ಈ ಮನೆಯಲ್ಲಿ ಇರುವಾಗಲೂ ಏನು ಕಷ್ಟ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅವ್ರ ಹತ್ರನೇ ಮಾತಾಡಿಸ್ತೀನಿ, ಬನ್ನಿ. ನಾನು ಆಗಲೇ ಮಾತಾಡ್ತಾ ಇದ್ದಂಗೆ ಈಗ ಮುಂದುವರ್ಸೋಣ ಮಾತನ್ನು. ಅಲ್ಲಿ ನಿಮಗೆ ಕಷ್ಟ ಆಯಿತು ಇರಲಿಕ್ಕೆ, ಜೀವನ ಸಾಗಾಣಿಕೆ ಕಷ್ಟ ಆಗ್ತಿತ್ತು. ಸೊ ಜೀವನ ಸಾಗಿಸೋದಕ್ಕೋಸ್ಕರ ನೀವಾಗೆ ಕಟ್ಕೊಂಡ್ರು ಅಂತ ಇದು ಟಾರ್ಪಲ್ ಮನೆ. ನಾನು ನೋಡ್ತಾ ಇದ್ದೀನಿ, ಇಲ್ಲೂ ಅದೇ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ. ಮಳೆ ಅದೇ ಸಮಸ್ಯೆ ಆದ್ರೆ ಏನು ಮಾಡೋದು, ಇನ್ನು ಎಲ್ಲಿಗೂ ಅಂತ ಹೋಗೋದಂತ ಹೇಳ್ಬಿಟ್ಟು ಇದರಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಅಲ್ಲಿ ಪುನಃ ಸೋರತ್ತಿಗೆ ಒಂದು ಟಾರ್ಪಲ್ ತಗೊಬರೋದು, ಹಾಕ್ಕೊಳ್ಳೋದು, ಅಲ್ಲೇ ಜೀವನ ಮಾಡೋದು. ಆನೆ ಕಾಟ ಇಲ್ಲಿ ಮನೆ ಮನೆಗೆ ಬರ್ತದೆ, ಬಂದ್ರೂ ನಾವು ಅಲ್ಲಿ ನೋಡಿ ಅದರಲ್ಲಿ ಮಲಗೋದು ರಾತ್ರಿ ಟೈಮು. ಮೇಲೆ ಮೇಲೆ ಅದರಲ್ಲಿ ಮಲಗೋದು ರಾತ್ರಿ ಟೈಮು. ಬಟ್ ಅಲ್ಲಿ ಎಷ್ಟು ಜನ ಇಡಿಸ್ತೀರಾ? ಅಷ್ಟು ಸಣ್ಣ ಗೂಡು. ಇಬ್ಬರೊಳೆ ಮಲ್ಕೊಳ್ಳೋದು. ನಿಮ್ಗೆ ಎಷ್ಟು ಮಕ್ಕಳು? ನಮಗೆ 3 ಜನ ಮಕ್ಕಳು. 3 ಮಕ್ಕಳು ಇಲ್ಲಿ ಇಲ್ಲ ಅಲ್ಲಿ? 3 ಮಕ್ಕಳನ್ನ ಅಲ್ಲಿ ಇರ್ತಾರೆ ರೋಡ್ ಸೈಡ್ ಅಲ್ಲಿ. ನಾವ್ 2 ಜನ ಇಲ್ಲಿ ಮಲ್ಕೊಳ್ಳೋದು. ಆನೆ ಕಾಟ ಭಾರಿ ಉಂಟಾ? ಆನೆ ಕಾಟ ಭಾರಿ ಹಿಂಸೆದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ನಿಮ್ಗೆ ಎಷ್ಟು ವರ್ಷ ಈಗ? ನಾವು 40 ವರ್ಷ ಮೇಲೆ ಆಗಕ್ಕೆ ಆಯ್ತು ಮೇಡಮ್. ನಿಮ್ಗೆ? ನನಗೆ 40-45. 45. ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ. ಅಲ್ಲ, ನನಗೆ ಇವಾಗ ನೀವು ಎಲ್ಲ ಓಟು ಎಲ್ಲ ಹಾಕೋದು ಎಲ್ಲ ನಿಮ್ಗೆ ಆ ಸೌಲಭ್ಯ ಎಲ್ಲ ಇದೆಯಾ? ಓಟ್ ಹಾಕ್ಸ್ಕೊಳ್ತಾರೆ ಮೇಡಮ್. ಎಂತ ಮಾಡ್ಕೊಡ್ತೀವಿ ಅಂತ, ಮನೆ ಮಾಡ್ಕೊಡ್ತೀವಿ, ರೋಡ್ ಮಾಡ್ಕೊಡ್ತೀವಿ, ನೀರು ಮಾಡ್ಕೊಡ್ತೀವಿ, ಪ್ರತಿಯೊಂದು ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಎಂಥದ್ದು ಮಾಡ್ಕೊಡೋದಿಲ್ಲ. ಓಟ್ ಹಾಕಿ ಬಂದ್ಮೇಲೆ ನಮ್ಮನ್ನ ಮಾತಾಡ್ಸೋರೇ ಇಲ್ಲ. ಆ ರೀತಿ ಆ ಟೈಮಿಗೆ ಬರ್ತಾರೆ, ಪ್ರಾಮಿಸ್ ನಿಮ್ಮ ಭಾಷೆ ಎಲ್ಲ ಕೊಡ್ತಾರೆ, ಮಾತಾಡ್ಬಿಟ್ಟು ಹೋಗಿ ಓಟ್ ಹಾಕಿದ್ಮೇಲೆ ಈ ಕಡೆ ಹೊರಗಡೆ ಬಂದ್ಮೇಲೆ ನಮ್ಮನ್ನ ಮಾತಾಡ್ಸೋದ್ರಿಲ್ಲ. ನಿಮ್ಗಿದ್ಯಾ ವೋಟರ್ ಐಡಿ? ಇಲ್ಲ ನನಗೆ. ಯಾಕಿಲ್ಲ? ನಿಮ್ಗೆ ಯಾಕೆ ಕೊಟ್ಟಿಲ್ಲ? ಹಂಗಾರೆ ನೀವು ಇಲ್ಲಿ ಬದುಕ್ತಾ ಇದ್ದೀರಾ ಅನ್ನೋ ಇದೇ ಇಲ್ಲ ನಿಮ್ಮ ಸರ್ವೆನಲ್ಲಿ, ನೀವು ಎಣಿಕೆನೇ ಇಲ್ಲ. ಆ ರೀತಿ ಆಗೋಯ್ತು. ಯಾಕೆ ಹಾಗಾಗಿದೆ ನಿಮ್ಗೆ? ಇಲ್ಲಿ ಹೋದ್ರು ಯಾರು ಮಾಡಿ ಕೊಡ್ತಾ ಇಲ್ಲ ನಮಗೆ. ಏನು ವಿಷಯ ಹೇಳ್ತಾರೆ? ಯಾಕೆ? ಬರ್ತದೆ ಹೋಗು ಅಂತಾರೆ. ಫೋಟೋ ಗಿಟೋ ಓಡಿಸಿದ್ರು ಬರ್ತಾ ಇಲ್ಲ. ಬರ್ತಾರೆ ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಮತ್ತು ನಿನಗೆ ಅದು ಇಲ್ಲ ಇದಿಲ್ಲ ಅಂತ ಹೇಳೋತ್ತಿಗೆ ಕರ್ಕೊಯ್ತಾರೆ. ಫೋಟೋ ಓಡಿಸ್ತಾರೆ, ಫೋಟೋನೇ ಬರ್ತಾಯಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಸಿಕ್ಕಿದೆ. ಆಧಾರ್ ಕಾರ್ಡ್ ಎಲ್ಲ ಐತೆ, ಪ್ರತಿಯೊಂದು ಐತೆ. ಐಡೆಂಟಿ ಒಂದು ಇದ್ರೆ ವೋಟರ್ ಐಡಿ ಬೇಕಲ್ಲ, ನಿಮ್ಮ ಹಕ್ಕದು. ನಿಮಗೆ ಅದೊಂದು ಇಲ್ಲ ಅಷ್ಟೇ.
ನಿಮಗಿದೆ ಇವ್ರಿಗಿಲ್ಲ. ಇಲ್ಲಿ ಎಷ್ಟು ವರ್ಷ ಆಯಿತು ಸುಮಾರು ಬದುಕ್ತಾ? ನಾವು ಅಲ್ಲಿ ಬಿಟ್ಟು ಬಂದು ಇಲ್ಲಿ ಒಂದು 4 ವರ್ಷ ಆಯ್ತು. ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ ಒಂದು 25-30 ವರ್ಷನೇ ಇದ್ದೀವಿ ಅಲ್ಲಿ. ಅಲ್ಲಿ ಇದ್ರಲ್ಲ 25-30 ವರ್ಷ. ಇಲ್ಲಿ ಹೀಗಾಗಿ ಬಂದು 4-5 ವರ್ಷದಿಂದ ಇಲ್ಲಿ ಮಾಡ್ಕೊಂಡಿದ್ದೀವಿ. ಇದು ಕಾಡೆಲ್ಲ ಕಡ್ದು ಬೈಲ ಆದ್ಮೇಲೆ ಇಲ್ಲಿ ಇದು ಮಾಡಿದೆ. ಆನೆ ಎಷ್ಟು 6 ಗಂಟೆಗೆಲ್ಲ ಇಲ್ಲಿ ರೆಡಿ ಆನೆ. ಹೌದಾ? ಒಂದು ಆನೆ ಇದೆಯಾ? ಒಂದಲ್ಲ ಎಷ್ಟಾದ್ರೂ ಬರ್ತವೆ ಹೆಂಡಾನೆಗಳು 10-15 ಹಂಗೆ. ಒಂದು ಎಲ್ಲ ಬರೋದು, ಒಂದು ಬರೋದಲ್ಲ, ಎದ್ರದೇ ಇಲ್ಲ. ಊಟ ಮಾಡೋಕೆ ಆಗೋದಿಲ್ಲ, ಅಷ್ಟು ಅರ್ಜೆಂಟ್ಲಿ ಹೋಗಿ ಅಲ್ಲಿ ಮೇಲೆ ಹತ್ತಬೇಕು ನಾವು. ಆ ರೀತಿಯಲ್ಲಿ ನಂಬಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹತ್ತು ಬಿಟ್ಟು ಮಲ್ಕೋತೀರಾ ನೀವು ಅಂದ್ರೆ? ಏನ್ ಮಾಡೋದನ್ನ ಬೆಳೆ ಪಾರ ಕಾಯ್ಬೇಕು, ನಮ್ಮ ಜೀವನ ಉಳಿಸ್ಕೋಬೇಕಾದ್ರೆ ಎಲ್ಲಾದ್ರೂ ಜೀವನ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಅಲ್ಲಿ ಮಲ್ತೀವಿ. ನೀವು ಇಲ್ಲಿ ಏನು ಕೆಲಸ ಮಾಡ್ತೀರಿ? ನಾವು ಇಲ್ಲಿ ಹಿಂದೆ ಹೊಲ ಕೆಲಸ ಮಾಡ್ಕೊಳ್ಳೋದು, ಕೂಲಿ ಕೆಲಸ ಕೂಲಿ ಕೆಲಸ ಹೋಗಿ ಯಾರು ಹೇಳ್ತಾರೆ ಅವ್ರ ಮನೇಲಿ ಹೋಗಿ ಕೆಲಸ ಮಾಡೋದು. ನಾವು ಬದುಕಟ್ಟ ಮಾಡ್ತಾ ಇದೀವಿ ಅಷ್ಟೇ. ಕೂಲಿ ಕೆಲಸ ಅಂದ್ರೆ ನೀವು ಕೂಲಿ ಕೆಲಸ ಮಾಡ್ತೀರಿ, ನೀವು ಮನೆ ಕೆಲಸ ಮಾಡ್ತೀರಾ? ಮನೆ ಕೆಲಸ 2 ಜನ ಎಲ್ಲ ಮನೆ ಕೆಲಸ ಮಾಡ್ತೀವಿ, 2 ಜನ ಎಲ್ಲ ಹೊರಗಡೆ ಹೋಗ್ತೀವಿ. ನೀವೇನು ಬೆಳೆಯಲ್ಲ? ನಾವೇನು ಬೆಳೆಯಲ್ಲ. ಅಷ್ಟೆಲ್ಲ ನಿಮ್ಗೆ ಇದಿಲ್ಲ, ಇಲ್ಲ ಜಾಗ ಕೈಯಲ್ಲಿ ಆಧಾರನೇ ಇಲ್ಲ. ಆಧಾರ ಇಲ್ಲ. ಕೂಲಿ ಕೆಲಸ ಮಾಡ್ಕೊಳ್ಳೋದು, ಬಂದು ಜೀವನ ಮಾಡೋದು ಅಷ್ಟೇ. ಕೊಟ್ಟಿದ್ನ ತರೋದು, ಅವತ್ತಿಗೆ ಖರ್ಚು ನಮಗೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಾ? ಎಲ್ಲ ಮದುವೆ ಆಗಿದ್ದಾರೆ ನಮಗೆ. ಮದುವೆ ಆಗಿದ್ದಾರಾ? ಹಾಗೆ. ಬಟ್ ಹೋಗಿದ್ದಾರಾ ಸ್ಕೂಲ್ಗೆ? ಸ್ಕೂಲ್ಗೆ ಒಂದು 5-5ನೇ ಕ್ಲಾಸು ಓದಿದ್ದಾರೆ ಅಷ್ಟೇ. ಸೊ ಜೀವನ ನಿಮ್ಮದು ಹೀಗಿದೆ. ನಿಮಗೆ ಗೌರ್ಮೆಂಟಿಂದ ಮತ್ತು ಇಲಾಖೆಯಿಂದ ನಿಮಗೆ ಸೌಲಭ್ಯ ದೊರಕಲೇಬೇಕು. ಬೇಕು ನಮಗೆ. ನಾವು ಈ ಗೌರ್ಮೆಂಟೇ ಬಂದು ನಮ್ಮನ್ನ ತಿರುಗಿ ನೋಡಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗೋದು ಮೇಡಮ್? ಓಟ್ ಮಾತ್ರ ಬೇಕು. ನಾವು ಲೆಕ್ಕಕ್ಕೆ ಬೇಕಷ್ಟೇ, ಕಷ್ಟಕ್ಕೆ ಬೇಡ. ಅದೇ ಆ ರೀತಿ ಆಗಿದೆ ಈಗ. ಕರೆಂಟು ಇಲ್ಲ, ಎಂಥದ್ದಿಲ್ಲ ನಮಗೆ. ಹೀಗಾಗಿ ಅಲ್ಲಿ ರೋಡ್ ಸೈಡಲ್ಲಿ ಕರೆಂಟ್ ಹಾಕ್ಬಿಟ್ಟು ಹೋಯ್ತಾರೆ, ಅದನ್ನು ಕಿತ್ತಾಕಿದ್ದಾರೆ. ಮತ್ತು ರಾತ್ರಿ ಹೆಂಗೆ ಕಳಿತೀರಿ? ರಾತ್ರಿ ಅದು ಬೀದ್ ಲೈಟ್ ಇರ್ತದೆ, ಅದು ಇದ್ರೆ ಇನ್ನು ಮನೆಗೆಲ್ಲ ಏನಿಲ್ಲ ಕರೆಂಟು. ಹಂಗೆ ಬೆಂಕಿ ಬೆಳಕಲ್ಲಿ ಇರೋದು. ಮೇಣದೀಪ, ಬೆಂಕಿ. ಸೀಮೆಣ್ಣೆನೂ ಇಲ್ಲ. ಸೀಮೆಣ್ಣೆ ಇಲ್ಲ. ಮತ್ತು ಬೆಂಕಿ ಹೆಂಗೆ ಹಚ್ತೀರಾ? ಇನ್ನೆಂತ ಮಾಡೋದು, ನಾವು ಮಾಡೋ ಕಸಬು ಆಗೋಗಿ ಉಂಟಲ್ಲ ಅಂತ ಹೇಳಿ ಅದಕ್ಕಿದ್ದು ಪುಳ್ಳೆ ಗಿಳ್ಳೆ ತಗೊಬಂದು ಹಾಕಿ. ಪುಳ್ಳೆ ಅಂದ್ರೇನು? ಸೌದೆ ಸಣ್ಣವು, ಅದೆಲ್ಲ ಹಾಕಿ ಬೆಂಕಿ ಮಾಡಿಕೊಂಡು. ನೋಡಿ, ಹೀಗಿತ್ತು ಇವರ ಪೂವಮ್ಮ ಮತ್ತು ತಿಮ್ಮಪ್ಪ ಅವರ ದಂಪತಿಯ ಬದುಕು. ಇಲ್ಲಿ ನೀವು ಅಲ್ಲಿ ಹೋದರೂ ನನ್ನ ಪ್ರಕಾರ ಇದೇ ಬದುಕನ್ನು ಎಲ್ಲರೂ ಬದುಕ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಇನ್ನು ಕೆಲವಾರು ಜನನ ಮಾತಾಡಿಸೋದಿದೆ. ಇವರಿಬ್ಬರನ್ನ ನಾನು ಮಾತಾಡಿಸಿದ್ದೀನಿ ಇವಾಗ. ಆದಷ್ಟು ಬೇಗ ಇವರಿಗೆ ಬೇಕಾಗಿರುವಂಥ ಸವಲತ್ತು, ಎಲ್ಲ ಸೌಲಭ್ಯಗಳು ದೊರಕಲಿ ಅಂತ ಆಶಿಸ್ತೀನಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು. ಈಗ ನಾನು ಇಲ್ಲಿ ಲೈಟ್ ಸೌಲಭ್ಯ ಇಲ್ಲ, ಪೂವಮ್ಮ ಮತ್ತು ತಿಮ್ಮಪ್ಪ ಅವರ ಮನೇನ ತೋರಿಸ್ತೀನಿ ಹೇಗಿದೆ ಅಂತ. ತಾವೇ 4 ವರ್ಷದ ಹಿಂದೆ ಕಟ್ಕೊಂಡಿರುವಂಥ ಟಾರ್ಪಲ್ ಮತ್ತು ಬ್ಯಾಂಬೂ ಅಂತ ಅಂದ್ಕೊಳ್ತೀನಿ. ಇದು ಬ್ಯಾಂಬೂಯಿಂದ ಅವರು ಆ ಸಹಾಯದಿಂದ ಕಟ್ಕೊಂಡಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಅವರಿಗೆ ಎಂಥ ಸೌಲಭ್ಯವೂ ಇಲ್ಲ, ನೀವೇ ನೋಡಬಹುದು. ಇಲ್ಲಿ ಮಲ್ಗೋ ಜಾಗನ ಇದು ಪೂವಮ್ಮ ಅವರೇ? ಇಲ್ಲಿ ಅವರು ಮಲ್ಗೋ ಅಂಥ ಜಾಗ ಇದು. ಇದಿಷ್ಟು. ಇಲ್ಲೊಂದು ಸಣ್ಣ ಕನ್ನಡಿ ಕಾಣ್ತಾ ಇದೆ. ಇದು ಪೂವಮ್ಮ ರೆಡಿ ಆಗೋ ಜಾಗ. ಇಷ್ಟು ಬಿಟ್ಟರೆ ಅವ್ರಿಗೆ ಇನ್ನೇನು ಇಲ್ಲ. ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಇದು ಅವರ ಬಟ್ಟೆ ಎಲ್ಲ ಅವರು ಕೂಡಿಟ್ಕೊಂಡು ಬಟ್ಟೆ ಇಡುವಂಥ ಜಾಗ ಇದು. ಇದೊಂದು ಮೂಲೆಯಲ್ಲಿ ಇಟ್ಟಿದ್ದಾರೆ. ಅಡುಗೆ ಮನೆ ತೋರಿಸ್ತೀನಿ ಇವಾಗ ನಾನು. ಈಗ ಸೌದೆಯಲ್ಲಿ ಈ ತರ ನಾವು ಒಲೆ ಮಾಡ್ಕೊಂಡು ಅಡಿಗೆ ಮಾಡ್ಕೊಳ್ಳೋದು. ಮತ್ತೆ ಗ್ಯಾಸ್ ಈಸೆಲ್ಲ ಏನಿಲ್ಲ. ನಾವು ಕೊಟ್ರು ನಮಗೆ ಸಿಗ್ತಾ ಇಲ್ಲ. ಅದೇ ನೀವು ಅರ್ಜಿ ಹಾಕೋದು ಅಲ್ಲಿ ನಮಗೆ ಬರಂಗಿಲ್ಲ. ಹಂಗಾಗಿ ಈ ತರ ಒಲೆ ಮಾಡ್ಕೊಂಡು ಸೌದೆ ತಂದು ಅಡಿಗೆ ಮಾಡ್ತಾ ಇದ್ದೀವಿ. ಇದೆಂತ ದೊಡ್ಡ ಬಾಂಡ್ಲೆ? ಅದು ಇನ್ನು ಪಾತ್ರೆ ಹತ್ರ ತುಂಬಿಸಿಟ್ಕೊಳ್ಳೋದು, ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಮೇಲೆ ತೆಗೆದು ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ನೀವು ನಿಮ್ದು ದಿನದ ದುಡಿಮೆಯಿಂದ ತರುವಂತ ಪುಡಿಗಳು, ಎಣ್ಣೆ, ಸಕ್ಕರೆ, ಟೀ ಪುಡಿ, ಬಕೆಟ್ ಪಾತ್ರೆಗಳು ಅಂತವೆ. ಅಡಿಗೆ ಇದು ಅಡಿಗೆ. ಮತ್ತೆ ರಾತ್ರಿ ಬೆಳಕಿಲ್ವಲ್ಲ, ಬೆಳಕೆ ಇಲ್ಲಲ್ಲ, ಅದಕ್ಕೆ ಈ ತರ ಸೌದೆ ತಂದು ಅಡಿಗೆ ಮಾಡ್ಕೊಳ್ಳೋದು. ಇದನ್ನೇ ಬಳಸ್ಕೊ. ಅದಿಲ್ಲ ಅಂತ ಹೇಳಿದ್ರೆ ನಮಗೆ ಉಪವಾಸ. ಇದೇ ಮುಖ್ಯ. ಅದಿದ್ರೆ ನಾವು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಇದೆಲ್ಲಿಂದ ತರ್ತೀರಿ ನೀವು? ಅದಲ್ಲಿ ಹಂಗೆ ಒಳೆ ಸೈಡಲ್ಲಿ ಇರ್ತಾರಲ್ಲ, ಕಾಡಲ್ಲಿ, ಫಾರೆಸ್ಟ್ ಕಾಡಲ್ಲಿ ಹೋಗಿ ತರ್ತೀವಿ. ನಾವ್ ಎಲ್ಲಿಗೆ ಹೋಗೋದು?
ನಾವು ಎಲ್ಲಿ ಹೋಗಂಗಿಲ್ಲ, ಹೋಗಿ ಫಾರೆಸ್ಟ್ ಗಾರ್ಡಲ್ಲಿ ತಂದ್ಕೊಳ್ಳೋದು. ಹಾಳಾಗಿದ್ದ ಸೌದೆನ ತರೋದು, ಒಳ್ಳೆ ಸೌದೆ ಮುಟ್ಟಂಗಿಲ್ಲ. ಇದು ಅವರ ಇದು ಹಿತ್ಲು ಅಂತ ನಾವು ಅಂತೀವಲ್ಲ ಆ ಜಾಗ. ಇದಿಲ್ದೆ ಅವ್ರು ಹೇಳಿದಾಗೆ, ಪೂವಮ್ಮ ಅವ್ರು ಹೇಳಿದಾಗೆ, ಈ ಸೌದೆ ಇಲ್ಲ ಅಂದರೆ ಅವರಿಗೆ ಅಡುಗೆನೂ ಇಲ್ಲ, ಎಂಥದ್ದು ಇಲ್ಲ. ಇದು ರುಬ್ಬೋ ಕಲ್ಲು ಒಂದಿದೆ, ಇದು ಅರಿತಾರೆ ಅವರು ಇದರಲ್ಲಿ. ಮತ್ತು ಈಗ ನಾನು ಅವರ ಸ್ನಾನದ ಮನೆ ತೋರಿಸ್ತೀನಿ. ಇದಕ್ಕೆ ಬಾಗಿಲಿಲ್ಲ. ಇದು ಅವರು ನೀರು ಕಾಯಿಸ್ಕೊಳ್ಳೋ ಹಂಡೆ. ಇಲ್ಲಿ ನೀರು ಬೆಂಕಿ ಸೌದೆ ಹಾಕ್ತಾರೆ, ನೀರು ಕಾಯಿಸ್ಕೋತಾರೆ, ಇಲ್ಲಿ ತುಂಬಿಸ್ಕೋತಾರೆ ನೀರು. ಬಹುಶಃ ಹೊಳೆ ನೀರು. ಹೊಳೆ ನೀರಲ್ಲೇ ನೀವು ಸ್ನಾನ ಮಾಡೋದಲ್ಲ? ಒಳ್ಳೆ ನೀರಲ್ಲೇ ಸ್ನಾನ ಅಲ್ಲ. ಇಲ್ಲಿ ಸ್ನಾನನಾ? ಈ ಕಲ್ಲು ಇದ್ರ ಮೇಲೆ ಅವರು ಸ್ನಾನ ಮಾಡ್ಕೊಳ್ತಾರೆ. ಇದೇನು? ಗುಡ್ಸೋಕೆ ಸೀಪೆ, ಹಿಡುಗಲು. ಪರಿಕೆ ಅಂತಾರಲ್ಲ ಅದು. ಮನೆ ಗುಡ್ಸೋಕೆ. ಚಿಲ್ ಮನೆ ಹೇಗಿದೆ ಅಂತ ನೋಡಿ. ಒಂದೇ ಒಂದು ಬಾಗಿಲಿಲ್ಲ. ಇಲ್ಲಿರೋ ಪೂವಮ್ಮ ಆಗಿರ್ಬಹುದು, ಇವರಿಗೆ 2 ಹೆಣ್ಮಕ್ಳಿದ್ದಾರೆ. ಅವ್ರು ಬಂದಾಗ, ಮದುವೆ ಆಗಿದ್ದಾರೆ ಅದು ಬೇರೆ, ಆದರೆ ಅವ್ರ ಮನೆಗೆ ಬಂದಾಗ ಏನೇ ಆದ್ರೂ ನಾವುಗಳು ಸ್ನಾನ ಮಾಡಬೇಕಾದ್ರೆ ಇಲ್ಲಿಗೊಂದು ಕರ್ಟನ್ ಸಹ ಇಲ್ಲ. ಮರ್ಯಾದೆ ಮುಚ್ಕೊಳ್ಳೋದೇ ದೊಡ್ಡ ಮಾತಾಗಿದೆ ಅಂತ ಇದೆ. ಸರ್ಕಾರ ಇದನ್ನ ಗಮನಿಸಬೇಕು. ಇದನ್ನ ಅವ್ರಿಗೆ ಅಟ್ಲೀಸ್ಟ್ ಒಂದು ಶೌಚಾಲಯ ಕಟ್ಕೊಡೋದಕ್ಕಾದ್ರೂ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಕಡೆಯಿಂದ ಪರ್ಸ್ನಲ್ ವಿನಂತಿ. ಇದು ನೋಡಿದ್ರೆ ಭಾರಿ ದುಃಖ ಆಗ್ತಾ ಇದೆ ನನಗೆ. ಇಲ್ಲಿ ಒಂದು ಸಣ್ಣ ಹಂಡೆನಲ್ಲಿ ನೀರು ಹಾಕೋಬೇಕು. ಇಲ್ಲಿ ಪೂವಮ್ಮ ನಿಂತ ಜಾಗದಲ್ಲಿ ನಿಂತು ಸ್ನಾನ ಮಾಡಬೇಕು ಅಂತಂದರೆ ಯಾವ ಹೆಣ್ಣಿಗೆ ಎಷ್ಟು ಪ್ರೊಟೆಕ್ಷನ್, ಎಷ್ಟು ಸೇಫ್ ಅನಿಸ್ಬೋದು, ಅಥವಾ ಎಷ್ಟು ಮರ್ಯಾದೆ ಹೋಗೋ ಅಂತ. ಯಾರೋ ಒಬ್ಬರು ಬಂದರು ಮನೆಗೆ ಅಂತಂದರೆ ಇವರು ಸ್ನಾನ ಮಾಡ್ತಾ ನಿಂತಿದ್ರೆ ಅಂತ ಅವಮಾನ ಸಂಗತಿ ಇದು ಅಂತ, ಬೇಸರದ ಸಂಗತಿ ಇದು. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಮನೆ ಅವರೇ ತಮ್ಮಾರೆ ಕೈಯಾರೆ ಕಟ್ಕೊಂಡಿರೋ ಮನೆ, ಅದಕ್ಕೊಂದು ಶೌಚಾಲಯ ಆದರೂ ಅವರಿಗೆ ಸವಲತ್ತು ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗಿದೆ ಇದ್ರ ಗತಿ, ಇದ್ರ ಪರಿಸ್ಥಿತಿ. ಕೊನೆಯದಾಗಿ ನೀವಿಷ್ಟು ಮಾತಾಡಿದ್ರಿ, ನಮಗೆ ಸಂತೋಷ ಆಯಿತು. ನಿಮ್ಮ ಮಾಹಿತಿ ನಮಗೆ ಬೇಕಾಗಿತ್ತು. ಈಗ ಸರ್ಕಾರ ನಿಮಗೆ ಏನು ಸವಲತ್ತು ಕೊಡಬೇಕು ಅಂತ ನಿಮ್ಮ ಕಡೆಯಿಂದ ವಿನಂತಿ ಇದೆ, ಅದನ್ನು ನನಗೆ ಒಂದ್ಸತಿ ಹೇಳಿ. ನಮಗೆ ಈಗ ಅರ್ಜೆಂಟ್ ಮನೆ ಆಗಬೇಕು. ನೀರದೇ ನಮಗೆ ಮನೆ, ಕರೆಂಟು, ನೀರು ಅಂಥವು. ಮತ್ತು ಈ ಥರ ಎಲ್ಲ ನೀವೇ ಕಣ್ಣಾರ ನೋಡಿದ್ರಲ್ಲ, ಅದೆಲ್ಲ ನಮಗೆ ಆಗ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಆನೆಗೆ ಸೋಲಾರ್, ಆನೆ ಕಾಟ ಜಾಸ್ತಿ. ಅದೇ ನೀವು ಬಂದು ನಿಮ್ಮ ಕಣ್ಣಾರ ನೋಡಿದ್ರಲ್ಲ, ನಿಮಗೆ ಗೊತ್ತಾಗುಂಟಲ್ಲ. ನಾವು ಸುಮ್ಮನೆ ಬಂದು ಹೇಳ್ಬಿಟ್ಟು ಬಂದಿರೋದಾದ್ರೆ ಹೆಂಗಾಗೋದು? ನಿಮ್ಮ ಕಣ್ಣಿಂದ ನೀವೇ ನೋಡಿದ್ರಲ್ಲ, ನಿಮಗೆ ಗೊತ್ತಾಗುಂಟಲ್ಲ. ಅದಕ್ಕೆ ಆಗಿ ನೀವು ನಮಗೆ ಅರ್ಜೆಂಟ್ ನಮಗೆ ಮನೆ ಮಾಡಿಕೊಡ್ಬೇಕಂತ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಇವ್ರು ಏನಾಗಬೇಕಾಗಿದೆ, ಇರೋದಕ್ಕೆ ಒಂದು ಸೇಫ್ಟಿ, ಒಂದು ಸವಲತ್ತು, ಮನೆ ಒಂದು ಬೇಕಾಗಿದೆ. ಮತ್ತು ಈ ಥರ ಬಚ್ಚಲ ಮನೆ ಇರ್ಬೋದು, ಇದೆಲ್ಲ ಇದು ಖಂಡಿತ ಇಲ್ಲ. ಅವ್ರಿಗೆ ವೋಟಿಂಗ್ ಇದಿದೆ, ಪವರ್ ಇದೆ, ವೋಟ್ ಹಾಕಿಸ್ಕೋತಾ ಇದೆ ಗೌರ್ಮೆಂಟು. ನಾನು ಗೌರ್ಮೆಂಟಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಮತ್ತು ಕೇಳ್ಕೊಳ್ತಾ ಇರೋದು ಒಂದೇ, ಇಂಥ ಜನಗಳಿಗೆ, ಇಂಥ ಕುರುಬರಿಗಾಗಿರ್ಬೋದು, ಈ ಜನಾಂಗಕ್ಕಾಗಿರ್ಬೋದು ಒಂದು ಸವಲತ್ತನ್ನು ನೀವು ಮಾಡಿಕೊಡದೆ ಹೋದರೆ ತುಂಬ ಅಂದರೆ ತುಂಬ ಅನ್ಯಾಯ ಆಗುತ್ತೆ. ಇವ್ರನ್ನ ಪರಿಗಣಿಸ್ತಾನೆ ಇಲ್ಲ. ಬರೀ ಓಟಿಗೋಸ್ಕರ ಇವ್ರನ್ನ ನೀವು ಬಂದು ಮಾತಾಡಿ ಅವ್ರಿಗೆ ಆಣೆ ಭಾಷೆ ಎಲ್ಲ ಮಾಡಿ ಹೋಗಿ ಅವ್ರಿಗೆ ಆಸೆ ತೋರಿಸಿ ಅವ್ರು ಓಟ್ ಹಾಕಿಸ್ಕೊಂಡು ನೀವು ಹೀಗೆ ಅವ್ರನ್ನ ಮತ್ತೆ ಮರ್ತು ಬಿಟ್ರೆ ತುಂಬ ತಪ್ಪು ಅಂತ ನಾನು ಹೇಳ್ತೀನಿ. ಇಲ್ಲ ಅಂತಂದರೆ ನಾನು ಹೈಬೆಂಗಳೂರಲ್ಲಿ ಇದನ್ನು ವರದಿನೂ ಮಾಡ್ತೀನಿ. ಯೂಟ್ಯೂಬಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಸಪ್ರೇಟಾಗಿ ಪ್ರತಿಯೊಂದು ತೆಗೆದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟನ್ನು ಮಾತ್ರ ನಾನು ಹೇಳ್ತಿದ್ದೀನಿ. ನೀವು ಇದನ್ನು ಧಮಕಿ ಅಂತನಾರು ತೊಗೊಳ್ಳಿ ಅಥವಾ ವಿನಂತಿ ಅಂತನಾರು ತೊಗೊಳ್ಳಿ, ಎರಡರಲ್ಲೊಂದಾಗತ್ತೆ. ದಯವಿಟ್ಟು ಈ ಜನಾಂಗರ ಬಗ್ಗೆ ಗಮನ ಹರಿಸಿ ಅಂತ ಗೌರ್ಮೆಂಟಿಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಇವಾಗವರೆಗೂ ನಾನು ನಿಮಗೆ ಅವರ ಸ್ನಾನದ ಮನೆ ಅಂದರೆ ಬಚ್ಚಲ ಮನೆ ತೋರಿಸ್ದೆ. ಈಗ ಅವರ ಶೌಚಾಲಯ ತೋರಿಸ್ತೀನಿ, ಅದನ್ನು ನೋಡಿ ಹೇಗಿದೆ ಅಂತ. ಪೂವಮ್ಮ ಅವರೇ, ತಿಮ್ಮಪ್ಪ, ನಿಮ್ಮ ಶೌಚಾಲಯ ಯಾವುದು ಇಲ್ಲಿ? ನಮ್ಮ ಶೌಚಾಲಯ ಏನಿಲ್ಲ, ಆ ಕಾಡಿಗೆ ಹೋಗ್ಬೇಕಷ್ಟೆ. ಅಲ್ಲಿಗೆ ಹೋಗ್ಬೇಕು ನೀವು? ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಇನ್ನಿದ್ರ ಒಳಗಡೆ ಹೋಗಕ್ಕಾಯ್ತದ? ಬೆಳೆ ಅದು ಮಧ್ಯರಾತ್ರಿ ನೀವು ಶೌಚಾಲಯಕ್ಕೆ ಹೋಗ್ಬೇಕಾಯ್ತು, ಅವಾಗ ಆಗಂಗೆ ಹೋಗೋದು ಕಾಡಿಗೆ. ಈ ಥರ ಇದೆ ಪರಿಸ್ಥಿತಿ ಇವ್ರದ್ದು. ಶೌಚಾಲಯಕ್ಕೂ ಒಂದು ಏನಂತೀರಿ, ಒಂದು ಫೆಸಿಲಿಟಿ ಇಲ್ಲ ಅವ್ರಿಗೆ. ಸಣ್ಣ ಮಕ್ಕಳನ್ನಾದ್ರೂ ಕರ್ಕೋಗಿ ಬಿಡ್ಬೇಕು ಕಾಡಿಗೆ. ಆನೆ ಬಂದ್ರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಬಿದ್ನೋ ಓಡ್ಬೇಕು. ತುಂಬ ಪರಿಸ್ಥಿತಿ ಹದಗೆಟ್ಟಿದೆ ಇಲ್ಲಿ. ಶೌಚಾಲಯಕ್ಕೆ ಅವ್ರು ಅಲ್ಲಿಗೆ ಹೋಗಬೇಕು. ಮತ್ತು ಇಲ್ಲಿ ಬಚ್ಚಲ ಮನೆಗೆ ಒಂದು ಬಾಗಿಲಿಲ್ಲದೆ ಸ್ನಾನ ಮಾಡಬೇಕು. ಯಾವ ಕಾಲದಲ್ಲಿ ಬದುಕ್ತಾ ಇದ್ದಾರೆ ಇವರು ಅಂದರೆ, ನಮಗಿರೋ ಅಂಥ ಒಂದು ಸಣ್ಣ ದೀಪ ಕೂಡ ಇಲ್ಲದೆ ಇವರು ಬದುಕ್ತಾ ಇದ್ದಾರೆ. ಅದು ಒಂದು ದೀಪ ಇದೆ,
ಅಂದರೆ ಅಲ್ಲಿ ಒಳಗಡೆ ದೀಪ ಇದೆ, ಒಂದೇ ಒಂದು ಸಣ್ಣ ಬಲ್ಪ್ ಇದೆ. ಅದು ಬಿಟ್ಟರೆ ಅದು ಹೆಂಗೆ ಬಂದಿದೆ ಅಂದರೆ ಆನೆ ಕಾಟಕ್ಕೋಸ್ಕರ ಸೋಲಾರ್ ನಿಂದ ಅವರು ಕರೆಂಟ್ಗಳಿಗೆ ಪ್ರೊಟೆಕ್ಷನ್ಗೆ ಹೊಲ ಗದ್ದೆಗೆಲ್ಲ ಪ್ರೊಟೆಕ್ಷನ್. ಬಾಗಿಲು ಮುಂದೆ ಮಾತ್ರ ಕಾಣೋದು, ಅದೇನು ಆ ಕಡೆ ಈ ಕಡೆ ಎಲ್ಲಿ ಕಾಣಲ್ಲ. ನಿಮ್ಗೆ ರಾತ್ರಿ ಏನು ಕಾಣಲ್ಲ, ಯಾಕಂದ್ರೆ ಇಷ್ಟೇ ಇದೆ. ನಾನು ಬಲ್ಪ್ ನೋಡಿದ್ನಲ್ಲ ಈಗ. ಸೊ ಅಷ್ಟು ಅದ್ರಿಂದ ಇವ್ರಿಗೆ ಅರಣ್ಯ ಇಲಾಖೆಯವರು ಆ ಬಲ್ಪನ್ನ ಒಂದು ಹಾಕ್ಕೊಟ್ಟಿದ್ದಾರೆ. ಇಷ್ಟು ಮಾಡಿಬಿಟ್ರೆ ಸಾಕಾ? ಇನ್ನು ಮಿಕ್ಕಿರೋದಕ್ಕೆಲ್ಲ ಏನು ಮಾಡಬೇಕು ಇವರು? ಹೇಗೆ ಜೀವನ ಸಾಗಿಸ್ಬೇಕು? ಮಕ್ಕಳು ಮರಿ ಎಲ್ಲ ಇಟ್ಕೊಂಡು ಹೇಗಿರ್ಬೇಕು ಇವರು? ಮಕ್ಕಳಿಗೆ ಹೆಣ್ಮಕ್ಳಿಗೆ ಮದುವೆ ಆಗಿದೆ, ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ, ಅವ್ರುಗಳನ್ನೆಲ್ಲ ಹೆಂಗೆ ನೋಡ್ಕೋಬೇಕು ಅವ್ರಿಗೆಲ್ಲ ಇಲ್ಲಿ ಹೆಂಗೆ ಮಲಗಿಸ್ಕೋಬೇಕು? ಇದು ತುಂಬ ಇವಾಗ ಒಂದು ಆನೆ ಬಂತು ಅಂತಂದರೆ ಇಡೀ ಇಷ್ಟು ಇವ್ರು ಕಟ್ಟಿರೋ ಅಷ್ಟು ಧ್ವಂಸ. ಸೊ ಇದು ಹಾಳೆ ಆಯಿತು. ಇವರು ಎಲ್ಲಿ ಹೋಗಬೇಕು? ಬೀದಿಗೆ ಬರಬೇಕು. ಈಗ ಆಲ್ರೆಡಿ ಬೀದಿಲೇ ಇದ್ದಾರೆ ಅವರು. ಸೊ ನನಗೆ ಈ ಪರಿಸ್ಥಿತಿ ನೋಡಿ ತುಂಬ ಬೇಸರ ಆಗ್ತಿದೆ. ಸೊ ಆಗಲೇ ಹೇಳಿದ ಹಾಗೆ ಗೌರ್ಮೆಂಟ್ ಇದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕು, ಇದಕ್ಕೆ ಒಂದು ಪರಿಹಾರ ಮಾಡಿಕೊಡ್ಲೇಬೇಕು. ಈಗ ನಾನು ಇಷ್ಟೊತ್ತು ಪೂವಮ್ಮ ಅವರು ಮತ್ತು ತಿಮ್ಮಪ್ಪ ಅವ್ರ ಮನೆ ಅವ್ರ ಬಗ್ಗೆ ಎಲ್ಲ ಹೇಳಿದೆ, ನಿಮಗೆ ತಿಳಿಸ್ಕೊಟ್ಟೆ. ಈಗ ನಾನು ಇನ್ನೂ ಬೇರೆ ಮನೆಗೆ ಹೋಗಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ, ಇದಕ್ಕಿಂತ ಹೀನಾಮಾನವಾಗಿದೆಯಾ, ಅದನ್ನು ನಾನು ನೋಡಿ ಅವ್ರನ್ನೂ ಮಾತಾಡಿಸ್ತೀನಿ ಅಂತ ಹೇಳ್ತಾ ಈ ಮನೆಯ ದಂಪತಿಗಳ ಮನೆಯ ಮಾತನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಆಗಲೇ ನಾನು ಒಂದು ದಂಪತಿಯ ಮನೆಗಳನ್ನು ನಾನು ಪರಿಚಯ ಮಾಡಿಕೊಟ್ಟೆ ನಿಮಗೆ. ಈಗ ಇನ್ನೊಂದು ಮನೆಗೆ ಬಂದಿದ್ದೀನಿ. ಅವರ ಮನೆ, ಅವರ ಪರಿಸ್ಥಿತಿ, ಅವರ ಜೀವನ ಶೈಲಿ ಹೇಗಿದೆ ಅಂತ ಕೇಳಿ ಅವ್ರನ್ನೇ ತಿಳ್ಕೊಳ್ಳೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನು? ಶ್ವೇತಾ ಅಂತನಾ? ನೀವೇನು ಕೆಲಸ ಮಾಡ್ತೀರಿ? ನಾವು ಕೂಲಿ ಕೆಲಸ. ಕೂಲಿ ಕೆಲಸ. ಗಂಡನ ಕೂಲಿ ಕೆಲಸ. ಇಬ್ರು ಕೂಲಿ ಕೆಲಸ. ಇವಾಗ ಒಂದು ವರ್ಷನೇ ಆಯ್ತು ನಾನು ಕೆಲಸ ಇಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಮಕ್ಕಳನ್ನ ನೋಡ್ಕೊಂಡಿದ್ದೀರಾ ಮನೇಲಿ. ಇಲ್ಲಿ ಈ ಮನೆಯಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ? 4-5 ವರ್ಷ ಆಯ್ತು. ಸೊ ಈಗ ಮದುವೆಯ ಪದ್ಧತಿ ಏನು, ಆಚರಣೆ ಏನು ನಿಮ್ಮದು ಅಂತ? ನಮ್ಮದೇನೋ ಹಿಂಗೆ ಇಷ್ಟಪಟ್ಕೊಳ್ಳೋದು. ಹಾಂ, ಅಂದರೆ ಗಂಡು ಬರ್ತಾರೆ, ನೋಡ್ತಾರೆ, ಕರ್ಕೊಂಡು ಬರೋದೆ ಅಷ್ಟೇ. ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ರೆ ಮದುವೆ ಆಯಿತು ಅಂತ ಲೆಕ್ಕ. ಅದೇ ಮದುವೆ. ಆ ಥರ ಇದೆ ನಿಮ್ಮ ಬದುಕು. ಇಲ್ಲಿ ನಿಮಗೆ ಏನು ಸೌಲಭ್ಯ ಕಡಿಮೆ ಅಂತ ಅನಿಸ್ತಾ ಇದೆ? ಏನು ಸೌಲಭ್ಯ ಗೌರ್ಮೆಂಟಿಂದ ನಿಮಗೆ ಬೇಕು ಅಂತ? ಅದೆಲ್ಲ ಇಲ್ಲ, ಮನೆ ಇಲ್ಲ, ಹಿಂಗೆ ಈ ಥರ. ಈಗ ನಿಮ್ಗೂ ಆನೆ ಕಾಟ ಇರುತ್ತೆ ಅಲ್ವಾ? ಮಕ್ಳು ಕಟ್ಕೊಂಡು ನಾವೇ ಚಿಕ್ಕ ಮಕ್ಳು ಕಟ್ಕೊಂಡು ಈ ಮನೇಲೆಲ್ಲ ಯಾವ ಥರ ಇರೋದು? ಮನೆ ಇದ್ರೆ ಹೌದು. ಎಷ್ಟು ಮಕ್ಕಳು ನಿಮಗೆ? ಇವ್ರಿಬ್ರೇಳೆ. ಅವೇ ಇವ್ರು ಯಾರು? ಅವರು ಬೇರೆಯವ್ರ ಮಕ್ಳು. ಹೌದಾ? ಇದೇನೋ ಕಟ್ಕೊಂಡಿದ್ದಾನಲ್ಲ ಈತ, ಏನಿದು? ಅವರು 1 ಗಂಟೆ ಕಟ್ಟಿರೋದು. ಏನಕ್ಕೆ ಅದು? ಬಿಸಿಲಲ್ಲಿ ಓಡಾಡ್ತಾರಲ್ಲ ಅದಕ್ಕೆ. ಏನು ಮಾಡತ್ತಿದು? ಅದೇ ಗಾಳಿ ಸೊಪ್ಪು ಅದು ಹಾಕಿರೋದು, ನರ್ವಿಸ. ದೃಷ್ಟಿದಲ್ಲ ಅಲ್ಲ. ಏನು ನಿನ್ನ ಹೆಸರು? ಅಚ್ಯುತ. ಅಜಿತ್ ಅಂತ. ಅಜಿತ ನಿನ್ನ ಹೆಸರು? ಏನು ಮಾಡ್ತೀಯ ಅಜಿತ್ ನೀನು? ಆಟ ಆಡ್ಕೊಂಡಿರ್ತೀಯಾ? ಏನಂತಾರಂತ? ಜೀಪಲ್ಲಿ ಆಟ ಆಡ್ಕೊಂಡಿರ್ತೀವಿ. ಜೀಪಲ್ಲಿ ಆಟ ಆಡ್ತೀಯಾ? ಸರಿ ಸರಿ. ಅದೇ ಮೇಡಮ್, ಈಗ ಆನೆ ಬಂದ್ರಲ್ಲ ಫುಲ್ ಆ ಕಡೆನೆ ಹೋಗೋದು ಕಕ್ಕಸಿಗೆ. ಅದೇ ರಾತ್ರಿ ಹೊತ್ತೆಲ್ಲ ಹೆದರಿಕೆ ಸ್ವಲ್ಪ. ಟಾಯ್ಲೆಟ್ ಇದ್ರೆ ಒಳ್ಳೇದು. ಹೌದು, ಅದೇ ನಿಮ್ಗೆ ಶೌಚಾಲಯವೇ ದೊಡ್ಡ ಸಮಸ್ಯೆ ಆಗಿದೆ ಆನೆ ಕಾಟದಿಂದ. ಮನೆ ಇಲ್ಲ, ಸೌಕರ್ಯಗಳಿಲ್ಲ. ದೀಪ ಇದೆಯಾ? ದೀಪ ಇಲ್ಲ. ದೀಪ ಇಲ್ಲ. ನಮಸ್ಕಾರ. ಮತ್ತೆ ನಾನೀಗ ಇನ್ನೊಂದು ಮನೆಗೆ ಬಂದಿದ್ದೀನಿ. ಇಲ್ಲಿ ಮನೆ ಹಿಂದೆ ನೀವು ನೋಡ್ಬೋದು, ಇದೆಲ್ಲ ಕಟ್ಟಿಗೆ, ಬಿದಿರು, ಅದು ಮತ್ತು ಟಾರ್ಪಲ್ಲು ಅದನ್ನೇ ಬಳಸಿದ್ದಾರೆ. ಪ್ರತಿಯೊಂದು ಮನೆಯೂ ತದ್ರೂಪವಾಗಿ ನಾನು ಆಗಲೇ ತೋರಿಸ್ದ ಹಾಗೆ ಎಲ್ಲ ಕಡೆಗೂ ಶೌಚಾಲಯ ಇಲ್ಲ, ಬಚ್ಚಲ ಮನೆ ಇಲ್ಲ, ಅಡುಗೆ ಮನೆ ಇಲ್ಲ, ಲೈಟ್ ಇಲ್ಲ, ಎಂಥ ಸೌಕರ್ಯಗಳು ಇಲ್ಲ ಇವ್ರಿಗೆ. ನಾನಿಲ್ಲೂ ಮತ್ತೆ ಅದನ್ನೇ ವಿನಂತಿ ಮಾಡ್ಕೋತಾ ಇರೋದು ಗೌರ್ಮೆಂಟಿಗೆ, ಇದ್ರ ಬಗ್ಗೆ ನೀವು ಕ್ರಮ ತಗೊಳ್ಳೇಬೇಕು. ಇವರು ಎಲ್ಲರ ಏಳಿಗೆಗೆ ನೀವು ಅವ್ರಿಗೆ ನಿಂತು ಅವ್ರಿಗೇನು ಬೇಕೋ ಸೌಲಭ್ಯನ ಮಾಡಿ ಕೊಡಲೇಬೇಕು ಅಂತ ನಾನು ನಿಮ್ಗೆ ಆಗಲೇ ಎಚ್ಚರ ಕೊಟ್ಟಿದ್ದೀನಿ. ಈಗಲೂ ಅದನ್ನೇ ಮಾಡ್ತಾಯಿದ್ದೀನಿ. ಈಗ ಇವರ ಜೀವನ ಶೈಲಿನ ನಾನು ಮಾತಾಡ್ಸಕ್ಕೆ ಹೋಗ್ತೀನಿ. ನಮಸ್ಕಾರ, ನಿಮ್ಮ ಹೆಸರು ಏನು? ಬಸಪ್ಪ. ಬಸಪ್ಪ. ನೀವು?
ರಾಜು ಅವರೇ ನಿಮ್ಮ ಹಿನ್ನೆಲೆ ಎಂತ ಅಂತ, ನಿಮ್ಮ ಹಿನ್ನೆಲೆ ಏನು? ನೀವು ಮೊದಲು ಏನು ಕೆಲಸ ಮಾಡ್ತಿದ್ರಿ, ಈಗೇನು ಕೆಲಸ ಮಾಡ್ತೀರಿ? ಮೊದಲು ಕೂಲಿ ಕೆಲಸ ಮಾಡ್ತಿದ್ದ ಮೇಡಮ್, ಅಲ್ಲಿಂದ ಆನೆ ಕೆಲಸ ಮಾಡಿದ್ವು ಇದೇ ಹುಡುಗರು ಸೋಮರಪೇಟೆ ತಾಲೂಕಲ್ಲಿ. ಆಮೇಲೆ ನಮ್ಮ ತಂದೆಯವ್ರಿಗೂ ಡ್ಯೂಟಿ ಮಾಡ್ತಿದ್ದ ಇದ್ರು, ನಂಬೋದರ ಆನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ನಾವು ಕೂಲಿ ಕೆಲಸ ಸಿಕ್ಕವ್ರಾಗ ಈ ಆರಂಗಿ ಕಟ್ಟೆನೂ ಕಟ್ಟಿದ್ದಿಲ್ಲ, ಈ ಸಾನಲ್ನೂ ತೆಗ್ದಿತ್ತಿಲ್ಲ. ಆಮೇಲೆ ಈ ಬಸಪ್ಪ ಅವ್ರಿಗೆಲ್ಲ ಗೊತ್ತು, ಸಿಕ್ಕದ್ರಿಂದ ನೋಡಿದ್ದಾರೆ ಅವರು. ಆವಾಗ ನಾವು ಸಿಕ್ಕವ್ರೆ, ಚಡ್ಡಿ ಕಟ್ಟೋಕ್ಕೇನೂ ಗೊತ್ತಿತ್ತಿಲ್ಲ. ಆಮೇಲೆ ನಾವು ಈಗ ಬೆಳೆದು ಬಂದಂಗೆ ನಮ್ಮ ತಂದೆಯವರಿಗೆಲ್ಲ ರಿಟೈರ್ಡ್ ಮಾಡಿದರು. ರಿಟೈರ್ಡ್ ಮಾಡಿ ಅರ್ಧ ಪಿಂಚನ್ನೂ ಕೊಟ್ಟಿಲ್ಲ, ಅದು ದತ್ತಾಗಿ ಹೋದರು. ಈಗ ನಾವು ಅದನ್ನು ತಗೋಗಿ ಕೊಟ್ಟರೆ ಬ್ಯಾಂಕ್ನವರು ತಗೊಂಡಿಲ್ಲ. ಅಧಿಕಾರಿಗಳನ್ನೂ ನಮಗೆ ಕುಸನರ ರೇಂಜರ್ ಆಫೀಸಲ್ಲಿ ನಮ್ಮ ತಂದೆ ರಿಟೈರ್ಡ್ ಆಗಿದ್ದು. ಅದರಿಂದ ನಾವು ಈಗ ಕೂಲಿ ಕೆಲಸ ಮಾಡಿಕೊಂಡು ಬಂದು ಈ ಹುಣಸೆಪರೆ ಹಾಡಿಲಿ ಬಂದು ವಾಸ ಮಾಡ್ತಾಯಿದ್ದೀನಿ. ಜಮೀನು ನಮಗೆ ಯಾರಿಗೆ ಕೊಟ್ಟಿಲ್ಲ ಮೇಡಮ್, ಇದು ಸರ್ಕಾರದ ಒಳಗೇ ಇದೆ, ಅರಣ್ಯ ಇಲಾಖೆಯಲ್ಲೇ ಇದೆ, ಇದನ್ನು ಜಂಟಿ ಖಾತೆಯಲ್ಲಿ ಇದೆ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಈ ನೆಲ ನಿಮ್ಮದು? ನೆಲ ನಮ್ಮದೇ, ನಾವು ಹುಟ್ಟಿ ಬೆಳೆದಿದ್ದೇ ಇದೇ ಊರು. ಆದರೆ ದೇಶದಲ್ಲಿ ಹೋಗಿ ಬೆಳೆದಿದ್ದೀವಿ, ಆದರೆ ಬಂದು ತಿರ್ಗಾ ಎರಡನೇ ಸೇರ್ಕೊಂಡಿದ್ದೀವಿ. ಇಲ್ಲೇ ಯಾಕೆ ಬಂದ್ರಿ? ಇಲ್ಲಿ ಜಾಗ ಈಗ ನಮ್ಮ ಫಾರೆಸ್ಟಲ್ಲಿ ಎಲ್ಲಿ ಹೋದ್ರು ಫಾರೆಸ್ಟೇ. ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಒಂದು ನೀರಾವರಿ ಆದ್ರೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಬಂದು ಈ ಜಾಗ ಸೇರಿಕೊಂಡು ವಾಸ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಇನ್ನೂ ಗಮನ ತಗೊಂಡಿಲ್ಲ. ಫಾರೆಸ್ಟ್ ಅವರನ್ನ ಕೇಳಿದರೆ ಫಾರೆಸ್ಟ್ ಅವರು ಜಂಟಿಲಿ ಉಂಟಂತಾರೆ. ರವಿನ ಕಡೆ ಹೋದರೆ ಅದು ರವಿನೂ ಹೇಳ್ತಾರೆ ಪೈಸರಿ ಆಗಿಲ್ಲ, ಅವರು ಜಂಟಿ ಖಾತೆಯಲ್ಲಿ ಇದೆ, ಅದು ಜಂಟಿ ತೆಗೆದ ಮೇಲೆ ನಮ್ಮ ಇದಕ್ಕೆ ಬಂದರೆ ನಾವು ಅದನ್ನ ಸರಿ ಮಾಡಿ ಕೊಡ್ತೀವಿ ಅಂತ ತಹಸೀಲ್ದಾರ್ ಹೇಳ್ತಾರೆ. ಪೆನ್ಷನು ಇಲ್ಲ. ನಮ್ಮ ತಂದೆಗೆ ದುಡ್ಡು ಸಿಕ್ಕಿಲ್ಲ, ರಿಟೈರ್ಡ್ ಆಗಿ ಸತ್ತೋದ್ರು, ನಾವು ಕೇಳೋಕ್ಕೆ ಹೋಗಿಲ್ಲ. ಹಾಗಾಗಿ ನಮ್ಮನ್ನ ಈ ರೀತಿ ತಂದು ಮಡಗಿದ್ದಾರೆ. ಹೌದು ಮೇಡಮ್. ಅದೇ ನಿಮ್ಗೆ ಯಾವ್ದು ಸೌಕರ್ಯಗಳು ಎಲ್ಲ ಎಂಥದ್ದು ಯಾವುದು ಕೊಟ್ಟಿಲ್ಲ. ನೀವು ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಿ? ಕೂಲಿ ಕೆಲಸ ಮಾಡ್ಕೋತೀವಿ. ಈ ಆನೆಕಟ್ಟದಲ್ಲಿ ಬೆಳೆ ಮಾಡಿದರೆ ಬೆಳೆ ತಿಂತದೆ, ಪರಿಹಾರ ಕೊಡೋದಿಲ್ಲ. ಬೇರೆ ರೈತರುಗಳಿಗೆ ಬೇರೆ ಅದು 10 ಬಟ್ಟಿ ತಿಂದರೆ 20 ಬಟ್ಟಿ ಬರ್ತಾ ಅಂತೇಳಿ ಅವರು ಇದು ಮಾಡ್ತಾರೆ, ಅವರಿಗೆ ಪರಿಹಾರ ಕೊಡ್ತಾರೆ. ಜಾಸ್ತಿ ಕೊಡ್ತಾರೋ ಕಮ್ಮಿ ಕೊಡ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ಪರಿಹಾರ ಅವರಿಗೆ ಕೊಡ್ತಾರೆ. ನಮ್ಮಂಥವ್ರಿಗೆ ಅದು ತಿಂದರೆ ನೀವು ಅರಣ್ಯಲ್ಲೇ ಇದ್ದೀರಾ, ತಿಂದರೆ ನಿಮಗೆ ಏನು ಕೊಡಬೇಕಾಯ್ತದೆ, ನೀವು ಹುಷಾರಾಗಿರಬೇಕು ಅಷ್ಟೇ ಹೇಳೋದೇ ಅಲ್ಲದೆ ಹೊರತು ಯಾವುದು ಕೊಡೋದಿಲ್ಲ. ನಮ್ಮ ಮನೆಗಳಿಗೆ ಒಂದು ಪಟಾಕಿ ತಂದು ಕೊಡೋದಿಲ್ಲ. ಎಲ್ಲ ಪಾರದವರು ಅವರವರೇ ತಗೋತಾರೆ, ಅವರವ್ರ ಮನೇಲಿ ಮುಡ್ಕೋತಾರೆ. ಒಂದು ಗಿರಿಜನರು ಹೋಳಿಗೆ ಒಂದು ಪಟಾಕಿ ಆದರೂ ಒಂದು ಡಜನ್ ಆದರೂ ಕೊಡ್ಬೇಕು ತಾನೆ, ಕೊಡೋದಿಲ್ಲ ಯಾರು. ಬರ್ತಾರೆ ನೋಡ್ತಾರೆ, ಎಲ್ಲಪ್ಪ ತಿಂದಿದೆ, ಎಲ್ಲಿ ತಿಂದಿದೆ ಅಂತ ಹೇಳೋದು ಅಲ್ಲದೆ ಹೊರತು ನಾವು ನೋಡಿ ಎಲ್ಲಿ ತಿಂದಿದೆ, ಇಲ್ಲಿ ತಿಂದಿದ್ದೀವಿ ಅಂತ ಹೇಳ್ತೀವಿ. ಆಯ್ತಪ್ಪ ನೀವು ಹುಷಾರಾಗಿರಿ ಅಂತಾರೆ. ಅದು ಬಿಟ್ಟ ಮೇಲೆ ಅವ್ನು ಯಾವ್ದು ಅವ್ರ ಕಡೆಯಿಂದ ಸೌಲಭ್ಯ ಯಾವುದು ಕೊಡೋದಿಲ್ಲ ಮೇಡಮ್. ನಿಮ್ ಎಲ್ಲರಿಗೂ ವೋಟಿಂಗ್ ಓಟು ಎಲ್ಲರಿಗೆ ಹಕ್ಕು ಉಂಟು, ಒಬ್ಬೊಬ್ಬರಿಗೆ ಇಲ್ಲ. 4-5 ಕೊಟ್ಟು ಇರ್ಬೋದು ಓಟು ಅಷ್ಟೇ, ಯಾರಿಗೆಲ್ಲ ಓಟು ಅಷ್ಟೇ. ಅದೇ ಮನೆಗೆ ಅಂದ್ರೆ ದೊಡ್ಡ ತಲೆಗೆ ಮಾತ್ರ ಓಟ್ ಮಾಡೋ ಹಕ್ಕುಂಟು. ಅದು ಇದೇ ಮಾಡ್ತೀವಿ ಅಂತಾರೆ, ಆಫೀಸಿಗೆ ಹೋದ್ರೆ ಮಾಡಿದೀವಿ ಅಂತಾರೆ, ಅದು ಕಳಿಸಿದೀವಿ ಅಂದ್ರೆ ಅಂತ ಹೇಳ್ತಾರೆ. ಅದು ಹೋಗಿ ಕೇಳಿದರೆ ಬಂದಿಲ್ಲ ಅಂತಾರೆ, ಡಾಕ್ಯುಮೆಂಟ್ ಸರಿ ಇಲ್ಲ, ಅದು ಮಾಡಿಸಿ ಬಾ ಇದು ಮಾಡಿಸಿ ಬಾ ಅಂತ ಹೇಳ್ತಾರೆ. ಹೌದು, ಈಗ ಅವರೇ ಮಾಡಿ ಕೊಡೋರೇ ಇಲ್ಲ ಅಂತ ಹೇಳಿದ ಮೇಲೆ ನಾವೇನು ಮಾಡೋಕ್ಕಾಯ್ತದೆ, ನಾವು ಹೋಗಿ ಮಾಡ್ಕೊಂಡು ಬರೋಕ್ಕಾಯ್ತದೆ ಮೇಡಮ್. ಅಲ್ಲ ಅವರು ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಕ್ಕೆ ಆ ಟೈಮಲ್ಲಿ ಓಡಿ ಬರ್ತಾರೆ. ಆ ಟೈಮಲ್ಲಿ ನಿಮಗೆ ನಾಳೆ ಈ ಓಟು ಕಳೆದಂಗೆ ಹಿಂಗೆ ಮಾಡಿಬಿಡ್ತೀವಿ, ಅದು ಮಾಡಿಬಿಡ್ತೀವಿ, ನಿಮ್ಮನ್ನ ಮೇಲೆ ಎತ್ತಿ ಕೂರಿಸ್ತೀವಿ ಅಂತಾರೆ. ಓಟ್ ಆದಮೇಲೆ ಈ ಕಡೆ ದಾಟಿ ಬಂದ ಮೇಲೆ ತಿರುಗಿ ನೋಡೋರು ಯಾರಿಲ್ಲ. ಯಾವ ಅಧಿಕಾರಿ ಇದುವರೆಗೂ ಯಾರು ನೋಡೋದಿಲ್ಲ. ಮಾತಲ್ಲಿ ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಹೇಳ್ತಾರೆ ಅಲ್ಲದೆ ಹೊರತು ಇಲ್ಲಿ ನಮ್ಮನ್ನ ಬಂದು ನೋಡೋರು ಯಾರಿಲ್ಲ. ತಾವು ಬಂದಿದ್ದೀರಲ್ಲ, ಇದು ಬೇಕಾದ್ರೆ ದೇವರು ಬಂದಂಗೆ ಬಂದು ಇವತ್ತು ಬಾಗಿಲಲ್ಲಿ ಕೇಳಿದ್ದೀರಾ. ಅದಕ್ಕೆ 100ಗೆ 100 ಸತ್ಯ ನಾನು ಬೇಕಾದ್ರೆ ಹೇಳ್ತೀನಿ. ನನ್ನ ಹೆಸರು JK ರಾಜು ಅಂತ. ಹೌದು, ಅದೇ ನೀವು ಹೇಳ್ದಂಗೆ ನನ್ನ ಉದ್ದೇಶ ಕೂಡ ಇಷ್ಟೇನೆ, ನಿಮ್ಗಳಿಗೆಲ್ಲ ಸೌಲಭ್ಯಗಳು ಬರ್ಬೇಕು. ಮತ್ತೆ ಇಲ್ಲಿ ಹಕ್ಕುದಾರರು ಇದ್ದಾರೆ, ಕೈಗೂ ಸಿಕ್ಕೋದಿಲ್ಲ ಮೇಡಮ್. ಅದು ಅಲ್ಲಿಗೆ ಇವರು ಇಲ್ಲಿ ಇದಾರೆ ಅನ್ನೋ ಸರ್ವೆನಲ್ಲಿ ಬದುಕ್ತಾ ಇದಾರೆ ಅನ್ನೋ ಹೆಸರೇ ಇರಲ್ವಲ್ಲ, ಇರೋದಿಲ್ಲ. ಅದು ಅರ್ಧಂಬರ್ಧ ಆಗಿ ಇರ್ತದೆ. ಅದು ಬಿಟ್ಟ ಮೇಲೆ ಅಧಿಕಾರಿಗೆ ಬಂದೇ ಇಲ್ಲ ಅಂತಾರೆ. ಹೌದು ಹೌದು ಮೇಡಮ್. ಆಗ ನಾವು ಹಿಂಗೆ ಇರೋದೆ, ಹಿಂಗೆ ಇರೋಕ್ಕಾಯ್ತದೆ. ಹೌದು. ಕೆಲಸ ಹೋಗೋ ಮಕ್ಕಳಿಲ್ವಾ? ಇದ್ದಾರೆ, ಹೋಯ್ತಾರೆ, ಅಂಗನವಾಡಿ ಹೋಯ್ತಾರೆ. ಇವರು ನೋಡಿ ಇಲ್ಲಿ ಮಕ್ಕಳು ಇದ್ದಾರೆ ನೋಡಿ, ಇವರೆಲ್ಲ ಅಂಗನವಾಡಿ ಇದೆ, ಅಂಗನವಾಡಿಗೆ ಹೋಯ್ತಾರೆ. ಇಲ್ಲ ಮುಂದೆ ಏನು ಮಾಡಕ್ಕೆ ನೀವು ರಾತ್ರಿ ಹೊತ್ತೆಲ್ಲ ಬೆಂಕಿ ಹಾಕೊಂಡೇ ಇರ್ಬೇಕಲ್ವಾ? ಅದು ನಿದ್ರೆ ಬರೋರಿಗೆ ಬೆಂಕಿ ಹಾಕ್ತಿವಿ. ಏನಾದರೂ ಆನೆಯನ್ನೇ ಸದ್ದು ಮಾಡಿದರೆ ಸ್ವಲ್ಪ ಜೋರಾಗಿ ಬೆಂಕಿ ಹಾಕಿ ಎದುರಿಸ್ತೀವಿ. ಹೌದು ಅಲ್ವಾ?
ಹೌದು ಮೇಡಮ್, ಆಗ ಎದುರಿಸಿ ಓಡಿಸೋದು ಅಷ್ಟೇ. ಏನು ಪಟಾಕಿ ಹೊಡೆಯಂಗಿಲ್ಲ, ಒಂದು ಗನ್ನಲ್ಲಿ ಹೊಡೆಯಂಗಿಲ್ಲ, ಯಾವುದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಬಂದು ಬಿದ್ದರೆ ಸಾಯೋದೆ. ಅಲ್ಲಿ ಹೋದರೆ ಏನೋ ದೇವರ ಇದಾಗಿ ಹೋಗ್ಬಿಡ್ತದೆ. ಹಾಗಾಗಿ ನಮಗೆ ಬಚ್ಚಾವು ಅಷ್ಟೇ. ಆಗ್ಲೇ ಇವರು ಹೇಳ್ತಿದ್ರು ಇಲ್ಲಿ ಹೆಣ್ಮಕ್ಳು ಆಕ್ಚುಲಿ ಕಡಿಮೆ ಮಾತು, ಗಂಡಸ್ರಿಗೆ ನೀವೇ ಮಾತಾಡ್ತಿರೋದು ನಮ್ಗೆ ಇವಾಗ. ಅದೇ ಕ್ಯಾಮ್ರಾ ನೋಡ್ತಾರೆ, ಸ್ವಲ್ಪ ನಾಚ್ಕೊತಾರೆ, ಒಂಥರ ಹೆದರ್ತಾರೆ, ಮುಜುಗರ ಪಡ್ತಾರೆ. ಬಟ್ ನಮ್ಗೆ ನಿಮಗೆ ಇರುವಂತ ನೋವನ್ನ ಮಾತಾಡದೇ ಇದ್ರೆ ನಮ್ಗೆ ತಲುಪ್ಸೋಕೆ ಆಗೋದಿಲ್ಲ. ಅದೇ ಮೇಡಮ್ ನೋಡಿ, ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? 40-45 ವರ್ಷ ಮೇಲಾಗಿದೆ ನೋಡಿ. ಈ ಮನೆಗಳು ಈ ನಾವು ಸೇರಿ 45 ವರ್ಷಕ್ಕೆ ಯಾವ ರೀತಿ ಇರ್ಬೇಕಾಯ್ತದೆ ನೀವೇ ನೋಡಿ ಸರ್. ಒಂದು ರಿಪೇರಿ, ಒಂದು ರಿಪೇರಿ ಚಾರ್ಜಿಗೆ ಒಂದು ವರ್ಷಕ್ಕೆ ಬರ್ತದೆ ಸರ್ಕಾರದಿಂದ, ವರ್ಷ ಬರ್ತಾ ಇರ್ತದೆ. ರಿಪೇರಿಗೆ ಹಂಚು ಕೊಡ್ತಾರೆ, ಹಂಚು ಕೊಡೋದಿಲ್ಲ. ಈ ಸೀಟ್ ಹಾಕಿದರೆ ಒಂದು ಸೀಟ್ ಆದ್ರೂ ಕೊಡಬಾರ್ದಾ ಮೇಡಮ್? ರಿಪೇರಿಗೆ ಒಂದು ಸೀಟ್ ಆದ್ರೂ ಕೊಡ್ಬೇಕಾ? ಸೀಟು ಮನೆಗೆ ಸೀಟ್ ತಾನೇ ಕೊಡಬೇಕಾಗಿರೋದು, ಅದನ್ನು ಕೊಡೋದಿಲ್ಲ. ಬಿಲ್ಲು ಮಾಡೋದು ಮಾತ್ರ ಬಿಲ್ಲು ವರ್ಷ ಮಾಡ್ತಾ ಇರ್ತಾರೆ. ಗಿರಿಜನಗೆ ಇಂಥದ್ದು ಬಂದಿದೆ ಎಲ್ಲ ಬರೆದು ಬಿಡ್ತಾರೆ. ನಮಗೆ ಬಂದು ನಮ್ಮನ್ನೇ ಎದುರಿಸೋದು. ನೀವು ಕುರುಬರು ಬರೀ ಕಾಡಿಗೆನೇ ಹೋದ್ರೆ ನೀವು ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಅವರು ಹೇಳಿ ನಮಗೆ ಇದು ಮಾಡಿಸಿದರೆ ತಾನೇ ನಾವು ಮಾಡೋದು. ಸುಮ್ಮನೆ ಮಾಡಿ ಅಂದರೆ ನಾವು ಮಾಡೋಕ್ಕೆ ಹೋದರೆ ನೀವು ಮಾಡಬೇಡ ಅಂತಾರೆ. ಆಗ ಅವ್ರನ್ನ ಹೇಳೋದನ್ನು ಹೇಳ್ಬಿಡ್ತಾರೆ, ಮಾಡಿದ್ರು ಮಾಡೋದು ಬೇಡ ಅಂತಾರೆ. ಹಾಗೆ ನಮ್ಮ ಮೇಲೇನೆ ಎತ್ತು ಕಟ್ತಾರೆ. ಆಗ್ಲೇ ಒಬ್ಬರ ಹತ್ರ ಮಾತಾಡಿದೆ, ಅವರು ಇಲ್ಲಿಯ ಹಬ್ಬ ಈ ಉಗಾದಿ ಎಲ್ಲ ಬಿಟ್ಬಿಡಿ, ಅದೆಲ್ಲ ನಾವು ಆಚರಿಸ್ತೀವಿ, ನಾಡಿನಲ್ಲೂ ಆಚರಿಸುವಂತ ಹಬ್ಬಗಳವೆಲ್ಲ. ಅವರು ಹೇಳಿದ್ರು ಇಲ್ಲಿ ಕುಂಡೆ ಹಬ್ಬ ಅಂತ ಒಂದು ಈಗಲೂ ಮಾಡ್ತೀವಿ. ಮೊದಲು ಬೇರೆ ತರ ಅಂದ್ರೆ ವಿಜೃಂಭಣೆ, ನೀವು ಹೇಳ್ದಾಗೆ ಕುಣಿಯೋದಿರ್ಬೋದು, ಬಣ್ಣ ಬಳ್ಕೊಳ್ಳೋದಿರ್ಬೋದು, ಅದೆಲ್ಲ ಇತ್ತು. ಅದ್ರದ್ದು ಒಂದು 4 ಸಾಲು ಹಾಡು ಹೇಳಿ ನೋಡೋಣ ನಿಮ್ಮ ಕಡೆ ಹೇಗೆ ಅದು ಅಂತ. ಅದೇ ಕುದುರೆ ಬಗ್ಗೆ ಹೋಗಿದ್ದೀವಿ ಮೇಡಮ್. ಆದರೆ ಕುದುರೆ ಹಬ್ಬದಲ್ಲಿ ಹೋಗಿ ನಾವು ಎಲ್ಲ ಕಳಿ ಕಟ್ಟಿ ಕುಣಿದಿಲ್ಲ. ಆದರೆ ಕಟ್ಟಿ ಹೋಗಿದವರು ಕುಣಿತಿದ್ದಾರೆ, ಅದನ್ನ ನಾವು ಪೂಜೆಗೆ ಅಂತ ಹೋಗಿದ್ದೀವಿ. ಆದರೆ ಬೇಜಾರು ಮಾಡ್ಕೋಬೇಡಿ, ಅವರು ದೇವ್ರ ಬಗ್ಗೆಯಲ್ಲಿ ಬೈಬಾರ್ದು. ಆ ಟೈಮಿಗೆ ಮಾತ್ರ ಬೈಯಂಗೆ ಇರೋದು. ಬೇಕಾದ್ರೆ ಇನ್ನೊಂದು ಟೈಮಿಗೆ ಬಂದ ಮೇಲೆ ಅದಕ್ಕೆ ಯಾಕೆ ಗೊತ್ತಾ, ಈ ಟೈಮಲ್ಲಿ ಅದು ಯಾರು ಹೇಳಂಗೆ ಇಲ್ಲ ಅದನ್ನ. ಅದರ ಮಾಮೂಲಿ ಎಲ್ಲ ನಮ್ಮ ಮಾನ ಮರ್ಯಾದೆಲ್ಲ ಬಿಟ್ಟೇ ಹೇಳೋದು. ಅದು ಬೈಗುಳಿಂದ ನಮ್ಮ ಪಾಪಗಳನ್ನ ತೊಳ್ಕೊಳ್ಳೋದು ಅಲ್ವಾ? ಹೌದು, ಆ ಟೈಮಿಗೆ ಅದು ಬಿಟ್ಟ ಮೇಲೆ ಅವನು ಬೈಯಂಗೆ ಇಲ್ಲ. ಅದು ಯಾವಾಗ? ಅದು ಯಾವ ಟೈಮಲ್ಲಿ ಮೇ 21-22ಗೆ ಎಲ್ಲ ಈಗ 25ಗೆ 25ಗೆ ಅದು ಆಡಿಲಿ ಎಲ್ಲ ಜಾತಿ ಬರ್ತವೆ, ಎಲ್ಲ ಹೆಬ್ಬಲಿಗೆ. ಎಲ್ಲ ಈಗ ಇದರಲ್ಲಿ ಎಲ್ಲ ತಾಲೂಕಿಂದ ಎಲ್ಲ ಇದರಲ್ಲಿ ಎಲ್ಲ ಒಂದು ಕಡೆಯವರು ಅಂತಲ್ಲ, ಎಲ್ಲ ಪ್ರತಿ ಜನರು ಬಂದಿರ್ತಾರೆ ಅಲ್ಲಿಗೆ. ಆ ಟೈಮಲ್ಲಿ ಎಲ್ಲ ಬಂದು ದೇವಸ್ಥಾನದಲ್ಲಿ ನೋಡಿ ಹಾಗೆ ಇದೇ ಹೇಳ್ತಾರೆ. ಅದು ಒಂದು ಜನ ಈಗ ಬೈದರೆ ಒಂದು ಜನ ಇದೇ ಮಾಡ್ಬೇಕು. ಅದೇ ಗೆಜ್ಜೆ ಅದು ಇದೆಲ್ಲ ಎಲ್ಲ ಫುಲ್ ಇರ್ತದಲ್ಲ, ಅದ್ರ ಸಟ್ಟು ಇರ್ತವೆ, ಅದನ್ನ ಹೇಳ್ಕೊಂಡು ಆಮೇಲೆ ಹೋಗ್ಬೇಕು. ಸೊ ಇದಾಗಿತ್ತು ಈ ಜನರ ಬದುಕಿನ ಪಾಡು. ತುಂಬಾ ಅಂದ್ರೆ ತುಂಬಾ ಬೇಸರದ ಸಂಗತಿ. ಇವ್ರಿಗೆ ಬರ್ಬೇಕಾಗಿರುವಂತಹ ಒಂದು ಹಕ್ಕು ಕೂಡ, ಪೆನ್ಷನ್ ಕೂಡ ಬರೋದಿಲ್ಲ. ಗೌರ್ಮೆಂಟು ಪರ್ಮನೆಂಟ್ ಅಂತ ಮಾಡಿತ್ತು ಇವರ ತಂದೆಯ ನಂತರ ಇವ್ರಿಗೆ ಬರೋದು ಅದು ಹಕ್ಕು ಇವ್ರದ್ದು. ಮತ್ತೆ ವೋಟ್ ಮಾಡ್ತಾರೆ ಎಲ್ಲರೂ. ಸೊ ಹಾಗಾಗಿ ಇಷ್ಟು ಇಲ್ಲಿಯ ಹಿಂದೆ ನೀವು ನೋಡ್ತಾ ಇರೋಂತಹ ಏನಿದ್ದಾರೆ ಯುವಕರು, ಇವರೆಲ್ಲರೂ ಕೂಡ ಕೂಲಿ ಕೆಲಸನೇ ಮಾಡೋದು. ಇವರು ಅದೇ ನಂಬ್ಕೊಂಡು ಅದೇ ಬದುಕಿನಲ್ಲಿ ಅದೇ ಜೀವನನ ಕಟ್ಕೊಂಡು ಇವರ ತಂದೆ ತಾಯಂದಿರು ಅಮ್ಮ ಅಪ್ಪಂದ್ರ ಜೊತೆ ಇರ್ತಾರೆ. ಸೊ ಹೀಗಿದೆ ಇವರ ಜೀವನದ ಶೈಲಿ ಮತ್ತು ಈ ಪರಿಸ್ಥಿತಿ. ತುಂಬ ಬೇಸರದ ಸಂಗತಿ. ಇವರಿಗೆ ಗೌರ್ಮೆಂಟು ಮತ್ತು ಇಲಾಖೆ ಏನಿದೆ, ಅರಣ್ಯ ಇಲಾಖೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಮತ್ತೆ ಪದೇ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇವರಿಗೆ ಸೌಲಭ್ಯಗಳನ್ನು ಮಾಡಿಕೊಡಿ. ಏನು ಇವ್ರ ಹಕ್ಕಿದೆ ಅದನ್ನೆಲ್ಲದನ್ನು ಇವರಿಗೆ ಕೊಡಿ. ದೀಪ ಇಲ್ಲದೆ, ಶೌಚಾಲಯ ಇಲ್ಲದೆ ಬದುಕ್ತಾ ಇರೋದು ತುಂಬ ಅಂದರೆ ತುಂಬ ಕಷ್ಟವಾಗಿರುವಂಥ ಸಂಗತಿ. ಅದು ಕೇಳೋಕ್ಕೆ ದುಃಖ ಅನಿಸುತ್ತೆ. ಸೊ ಇವ್ರಿಗೆಲ್ಲರಿಗೂ ನೀವು ಒಂದು ಗಮನ ಹರಿಸಲೇಬೇಕು ಸರ್ಕಾರ. ಅವರಿಗೆ ಬಂದು ಬರೀ ಎಲೆಕ್ಷನ್ ಟೈಮಲ್ಲಿ ಬಂದು ಅವ್ರನ್ನ ಹೊಗಳಿ ಅವ್ರಿಗೆ ಅದು ಮಾಡ್ತೀನಿ ಅಂತ ಭಾಷೆ ಕೊಡೋದು, ಆಣೆ ಮಾಡೋದು ಮಾಡಿ ನೀವು ಹೋಗಿ ಆಮೇಲೆ ಇವ್ರನ್ನ ತಿರುಗಿ ನೋಡದೇ ಇರೋದು ದುಃಖದ ಸಂಗತಿ. ಅಂಥದ್ದಾಗಕೂಡ್ದು. ಇವ್ರಿಗೆ ಒಳ್ಳೇದಾಗಬೇಕು. ಇವರಿಲ್ಲ ಅಂತಂದರೆ ಆ್ಯಕ್ಚುಲಿ ನಾವಿಲ್ಲ. ಸೊ ಹಾಗಾಗಿ ಇವ್ರುಗಳು ಕೂಲಿ ಕೆಲಸ ಮಾಡಿ ಇವರು
ಕಾಫಿ ಕುಯ್ತಾರೆ, ಅದು ಮೆಣಸು ಕುಯ್ತಾರೆ, ಶುಂಠಿ ಕುಯ್ತಾರೆ, ಗೆಣಸು ಕುಯ್ತಾರೆ ಅಂತ ಆ ಥರ ಎಲ್ಲ ಇಲ್ಲ ಅಂದರೆ ನಾವೇ ಅಲ್ಲಿ ಇವರಿಂದ ಕೊಂಡ್ಕೊಳ್ಳೋದು. ಸೊ ಹಾಗಾಗಿ ನಾವೆಲ್ಲರೂ ಇವ್ರಿಗೆ ಋಣಿಯಾಗೂ ಇರಬೇಕು. ಜೊತೆಗೆ ಸರ್ಕಾರ ಇದ್ರ ಬಗ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಸರ್ಕಾರ ಆಗಲಿ ಅರಣ್ಯ ಇಲಾಖೆ ಗಮನ ಹರಿಸಲೇಬೇಕು. ಇವ್ರಿಗೇನು ದಕ್ಕಬೇಕೋ ಆ ಸೌಲಭ್ಯಗಳೆಲ್ಲ ದಕ್ಕಬೇಕು. ಇದಾಗಿದೆ. ನಮಸ್ಕಾರ.